ನಾನು ಒಬ್ಬ ರೈತರ ಮಗ ಸರ್. ನಾವು ಇವಾಗಲೂ ಎಲ್ಲ ರೈತರ ಕೆಲಸ, ಸೊ ಎಲ್ಲ ಬೆಳೆಗಳನ್ನ ಬೆಳಿತೀವಿ, ಎಲ್ಲ ಥರದನ್ನು ಮಾಡ್ತೀವಿ. ಒಂದು ಸಣ್ಣ ವಿಷಯ ಏನಂತಂದರೆ, ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರು. ಅದಕ್ಕಿಂತ ಮುಂಚೆ ನಾನು ಸೆಕೆಂಡ್ ಇಯರ್ PUC ನಲ್ಲಿ ಫೇಲ್ ಆಗ್ತೀನಿ. ಫೇಲ್ ಆದಾಗ ಸೊ ನಮ್ಮ ತಂದೆಯವರು ಹೇಳ್ತಾರೆ, ನಾವು ರೈತರ ಮಕ್ಕಳು ದೊಡ್ಡದಾಗಿ ಓದೋಕ್ಕಾಗಲ್ಲಪ್ಪ, ಬನ್ನಿ ನೀನು ಬಂದರೆ ಸೊ ನಾನು ನಿನಗೊಂದು ಬೈಕ್ ಕೊಡಿಸ್ತೀನಿ. ಆಸೆ ತೋರಿಸಿದ್ರು, ಒಂದು ಬೈಕ್ ಕೊಡಿಸ್ತೀನಿ, ಸೊ ನೀನು ಕೆಲಸ ಮಾಡಿಕೊಂಡು ಮನೇದು ನೋಡ್ಕೊಂಡಿರು ಅಂತ. ಸೊ ನಾನು ಇಲ್ಲ, ನನಗೆ ಬೈಕ್ ಬೇಡ, ನಾನು ಮತ್ತೆ ಓದ್ತೀನಿ ಅಂತ ಅಂದ್ಬಿಟ್ಟು ಸರ್ ಮೈಸೂರಲ್ಲೇ ಡಿಪ್ಲೊಮಾ ಮಾಡ್ತೀನಿ. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡ್ತೀನಿ, BE ಸಿವಿಲ್ ಇಂಜಿನಿಯರು. ಸೊ ಆಮೇಲೆ ಸ್ವಂತ ಕಾಲ್ನಲ್ಲಿ ನಿಂತ್ಕೋತೀನಿ, ಕೆಲಸ ಮಾಡ್ತೀನಿ. ಸೊ ಕೆಲಸ ಮಾಡಿ ತದನಂತರ ಸೊ ನನ್ನ ಎಲ್ಲ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡಿಕೊಂಡು ಸೊ ಒಂದು ಸಿನಿಮಾ ಮಾಡ್ತೀನಿ, ಬರೀ 10% ಬಡ್ಡಿ ಅಂತ 2023ರಲ್ಲಿ ರಿಲೀಸ್ ಮಾಡ್ತೀನಿ. ಸೊ ತದನಂತರ ನಾನು ದೊಡ್ಡದಾಗಿ ಯೋಚನೆ ಮಾಡ್ತೀನಿ. ಈಗ ಇತ್ತೀಚೆಗೆ ನಮ್ಮ ಅರ್ಜುನ ಸತ್ತೋಗ್ತಾನೆ. ಸೊ ಯಾಕೆ ಎಲ್ಲರೂ ಏನೇನೋ ಸಿನಿಮಾ ಮಾಡ್ತಾರೆ, ಸೊ ಎಲ್ಲ ಥರದ್ದು ಸಿನಿಮಾ. ಸೊ ನಾನು ಯಾಕೆ ಜನಗಳಿಗೆ ಸೊ ಒಂದು ಕಾಡಿನ ರಕ್ಷಣೆ ಬಗ್ಗೆ ಅಥವಾ ಒಂದು ಆನೆ ಈ ಥರದ್ದು ಒಂದು ಸಿನಿಮಾ ಮಾಡ್ಬೋದು ಜನಗಳಿಗೆ. ಸೊ ಎಲ್ಲ ಸಮಾಜದವರಿಗೆ ನಾನೊಂದು ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ, ಅಂದರೆ ಅರಣ್ಯ ರಕ್ಷಣೆ ಬಗ್ಗೆ ಯಾಕೆ ಒಂದು ಇದನ್ನು ಮಾಡಿಸ್ಬಾರ್ದು. ಒಂದು ಆನೆ ಮತ್ತು ಕಾಡಿನ ಸಂರಕ್ಷಣೆ ಹೇಗೆ, ಸೊ ಮರ ಇದ್ದರೆ ಸೊ ಕಾಡು ಇದ್ದರೆ ನಾಡು ಅನ್ನೋ ಒಂದು ಇದನ್ನು ನಾನು ಯಾಕೆ ಜನಗಳಿಗೆ ತೋರಿಸ್ಬಾರ್ದು, ಸಮಾಜಕ್ಕೆ ತೋರಿಸ್ಬಾರ್ದು ಅಂತ ಒಂದು ಅರ್ಜುನನ ನೆನಪಿಗೋಸ್ಕರ ಮಾವುತ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಅದು ಸಕ್ರೆಬೈಲಲ್ಲಿರುವಂಥ ಸಾಗರ ಆನೆ, ನಿಜವಾದ ಆನೆನ ನಾನು ಸರ್ಕಾರದಿಂದ ಪರ್ಮಿಷನ್ ತಗೋತೀನಿ. ಸೊ ಆನೆ ಜೊತೆ ನಾನು 4 ದಿನ ಅದರದ್ದು ಸೊ ಏನು ಅದ್ರ ಭಾಷೆ ಎಲ್ಲ ಇದೆ, ನಿಮಗೆ ಗೊತ್ತಿರುತ್ತೆ. ಸೊ ಆನೆ ಜೊತೆಗೆ ನೀವು ನೋಡಿದ್ರೆ, ಒಂದು ಆನೆ ಅಂತಂದರೆ 10 ಕಿಲೋಮೀಟ್ರ್ ದೂರದಲ್ಲಿ ಇರ್ತೀವಿ. ಆದರೂ ನಾನು ಸೊ ತುಂಬ ಜನ ಹೇಳ್ತಾರೆ, ಆನೆ ಜೊತೆಲಿ ಆ್ಯಕ್ಟ್ ಮಾಡ್ತೀಯಲ್ಲಪ್ಪ, ಬೇಡ, ಸೊ ಬೇರೆ ಬೇಕಾದಷ್ಟು ದಾರಿಗಳಿದೆ, ಅದನ್ನು ಮಾಡಿ ಅಂತ. ಇಲ್ಲ ಸರ್, ನಾನು ಸತ್ರೂ ಪರವಾಗಿಲ್ಲ, ಆನೆ ಜೊತೆಯಲ್ಲೇ ಮಾಡ್ತೀನಿ. ಸೊ ಅಂತ ಆನೆನ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಆನೆ ಜೊತೆಲಿ ಮಾವುತ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಇದೇ ತಿಂಗಳು 30ಕ್ಕೆ ರಿಲೀಸ್ ಆಗ್ತಿದೆ. ತುಂಬ ಕಷ್ಟಗಳ ನಡುವೆ ಆ ಆನೆ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಸೊ ಆವಾಗ ನಮ್ಮ ಅಣ್ಣ ಆದಂಥ ಚಂದನ್ ಗೌಡ್ರ ಹತ್ರನೂ ಹೋಗ್ತೀನಿ, ಕೇಳ್ತೀನಿ. ಸೊ ನಾನು ಒಬ್ಬ ರೈತನ ಮಗ ಅಂತ. ಸೊ ನಮ್ಮೆಲ್ಲ ರೈತರ ಸಪೋರ್ಟ್ ಇರುತ್ತೆ. ಇಲ್ಲಿ ನಾನು ಒಬ್ಬ ಸಿನಿಮಾ ನಟನಾಗಿ ಬಂದಿಲ್ಲ, ಒಬ್ಬ ರೈತನ ಮಗನಾಗಿ ಬಂದಿದ್ದೀನಿ. ಸೊ ನಮ್ಮನ್ನು ನಿಮ್ಮ ಮಡ್ಲಿಗೆ ಹಾಕ್ಕೊಳ್ಳಿ. ಸೊ ನನ್ನ ಸಿನಿಮಾ ಇದೇ ಜನವರಿ 30ಕ್ಕೆ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಬಂದು ಸಿನಿಮಾನ ನೋಡಿ ಸೊ ಒಂದು ಸಕ್ಸಸ್ ಮಾಡಿ. ಒಬ್ಬ ರೈತನ ಮಗ ಎಲ್ಲದನ್ನೂ ಮಾಡ್ಬೋದು ಅನ್ನೋದಕ್ಕೆ ಸೊ ಒಂದು ನಿದರ್ಶನ ಆಗಲಿ. ಸೊ ನಾನು ಎಂಜಿನಿಯರಿಂಗ್ ಮುಗಿಸಿ ಸಿವಿಲ್ ಇಂಜಿನಿಯರ್ ಆಗಿ ಈ ಸಿನಿಮಾ ಇದಕ್ಕೂ ಬಂದಿದ್ದೀನಿ. ರೈತರ ಮಕ್ಕಳು ಎಲ್ಲದನ್ನೂ ಮಾಡ್ಬೋದು ಅನ್ನೋದನ್ನು ಒಂದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ನಮ್ಮ ಯುವಕ ಮಿತ್ರರು ಎಲ್ಲರೂ ಇದೇ ಹಾದಿಯಲ್ಲಿ ಹೋಗೋಣ. ಸೊ ನಾವು ರೈತರು ಎಷ್ಟು ಎತ್ತರದಲ್ಲಿರ್ತೀವಿ, ಸೊ ಏನು ಬೇಕಾದರೂ ಮಾಡ್ತೀವಿ, ನಾವು ಒಂದು ಸಾಧನೆನ ಮಾಡೋಣ. ಇನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಜೊತೆಗಿದ್ದು ನಮ್ಮ ಸಪೋರ್ಟ್ ಮಾಡಿ. ನಾವು ಯಾವತ್ತೂ ಅಣ್ಣನ ಜೊತೇಲಿ ಇರ್ತೀವಿ, ಎಲ್ಲ ರೈತರ ಜೊತೆಯಲ್ಲೂ. ಸೊ ರೈತನ ಮಗನಾಗಿ ನಾನು ಇರ್ತೀನಿ. ಇವಾಗ ಎಲ್ಲ ನಮ್ಮ ರೈತ ಮುಖಂಡರ ಇದರಲ್ಲಿ ನಂದು ಒಂದು ಪೋಸ್ಟರ್ ರಿಲೀಸ್ ಮಾಡ್ತೀನಿ. ಈಗ ಆಲ್ರೆಡಿ ಒಂದು ಟೀಸರ್